ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನ ಮನಿ 50. ಮದುವೆಗೆ ಹೋಗಿದ್ದವರೆಲ್ಲರೂ ಆಯಾಸದಿಂದ ಸೋಫಾದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಷ್ಟರಲ್ಲಿ ಅವನಿ ಅಡುಗೆ ಮನೆಯಿಂದ ಸಣ್ಣ ಬಟ್ಟಲುಗಳಲ್ಲಿ ಹಲ್ವಾ ತಂದು ಎಲ್ಲರಿಗೂ ನೀಡಿದಳು. ಏನಿದು ಅಕ್ಕ, ಹಲ್ವಾನಾ? ಪಾವನಿ ಆಶ್ಚರ್ಯದಿಂದ ಕೇಳಿದಳು. ಅವನಿ ಮುಗುಳ್ನಗುತ್ತಾ, ಹೌದು, ಇವತ್ತು ಆದಿತ್ಯಂಗಿಷ್ಟ ಅಂತ ನಾನೇ ಮಾಡಿದೆ. ಮಧ್ಯಾಹ್ನ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲೇ ಉಳ್ಕೊಂಡಿದ್ದು ಎಂದಳು ಸ್ವಲ್ಪ ಹೆಮ್ಮೆಯಿಂದ. ಪಕ್ಕದಲ್ಲೇ ಕುಳಿತಿದ್ದ ಆದಿತ್ಯ ಅವಳ ಕಡೆ ನೋಡಿ ಮುಗುಳ್ನಕ್ಕ. ಪಾವನಿ ಒಂದು ತುತ್ತು ತಿಂದು, ವಾವಕ್ಕ, ಚೆನ್ನಾಗಿದೆ, ಮೊದಲನೇ ಪ್ರಯತ್ನ, ನಾಟ್ ಬ್ಯಾಡ್ ಅಟ್ ಆಲ್ ಎಂದು ಹೊಗಳಿದಳು. ಶಾರದಾ ಹಲ್ವಾವನ್ನು ಸವಿದು ಆದಿತ್ಯನ ಕಡೆ ನೋಡಿ ನಕ್ಕರು. ನಿಜವಾಗೂ ಅವನಿನೇ ಮಾಡಿದ್ದ ಇಲ್ಲ ಆದಿತ್ಯ ನೀನು ಪಕ್ಕದಲ್ಲಿ ನಿಂತು ಮಾಡಿಸಿದ್ದ? ನಂಗೊತ್ತು, ಇಷ್ಟು ಹದವಾಗಿ ಮಾಡೋ ತಾಳ್ಮೆ ನಮ್ಮ ಅವನಿಗಿಲ್ಲ. ನೀನು ಪಕ್ಕದಲ್ಲಿದ್ದು ಮಾಡಿಸಿದ್ದಕ್ಕೆ ಇದಿಷ್ಟು ಚೆನ್ನಾಗಿ ಬಂದಿದೆ ಅನಿಸುತ್ತೆ ಎಂದರು ತಮಾಷೆಯ ಧಾಟಿಯಲ್ಲಿ. ತಕ್ಷಣ ಆದಿತ್ಯ ಪ್ರಾಮಾಣಿಕವಾಗಿ ಹೇಳಿದ, ಇಲ್ಲ ಅತ್ತೆ, ಇದು ಇವಳೇ ಮಾಡಿದ್ದು. ನಾನು ಮಧ್ಯಾಹ್ನ ಬರೋವಷ್ಟರಲ್ಲಿ ಅವಳು ಇದನ್ನೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ಲು. ನಾನು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೆ. ಆದರೆ ಶ್ರಮ ಅವಳದ್ದೇ, ತುಂಬ ಚೆನ್ನಾಗಿ ಮಾಡಿದ್ದಾಳೆ ಎಂದು ಅವಳ ಕಡೆ ನೋಡಿ ನಗುತ್ತಾ ಹೇಳಿದ. ಆದಿತ್ಯ ಅವಳ ಪರವಾಗಿ ಮಾತನಾಡಿದರೂ ಶಾರದಾ ಮಾತು ಮಾತ್ರ ಆದಿತ್ಯನ ಸುತ್ತಲೇ ತಿರುಗುತ್ತಿತ್ತು. ಆದಿತ್ಯ, ಅವಳು ಏನೇ ಮಾಡಿದರೂ ಅದರ ಮನ್ನಣೆ ನಿಂಗೆ ಸಲ್ಲಬೇಕು. ನಿನ್ನಂಥ ಗಂಡ ಸಿಕ್ಕಿದ್ದಕ್ಕೆ ಅವಳು ಈ ಥರ ಒಂದೊಂದೇ ಕಲಿತು ಬದಲಾಗ್ತಿದ್ದಾಳೆ. ಅವಳ ಕೈಲಿ ಈ ಕೆಲಸ ಅಡುಗೆ ಮಾಡಿಸಿದ್ಯಲ್ಲ, ನಿನ್ನ ತಾಳ್ಮೆಗೆ ಮೆಚ್ಚಬೇಕು ಎನ್ನುತ್ತಾ ಶಾರದಾ ಅವರು ಅಳಿಯನ ಗುಣಗಾನ ಮಾಡತೊಡಗಿದರು. ಆದಿತ್ಯ ಈ ಹೊಗಳಿಕೆಯನ್ನು ಸಾಧಾರಣವಾಗಿ ಸ್ವೀಕರಿಸಿ ಪಕ್ಕದಲ್ಲಿದ್ದ ಪಾವನಿಯ ಮದುವೆ ಮನೆಯ ಫೋಟೋ ತೋರಿಸುತ್ತಿದ್ದರಿಂದ ಅದರ ಕಡೆ ತಿರುಗಿದ. ಅವನು ಅವಳನ್ನು ಹೊಗಳಿದನಾದರೂ ಆ ಕ್ಷಣದ ಸಂಭಾಷಣೆಯಲ್ಲಿ ತನ್ನ ಶ್ರಮದ ತೂಕ ಕಡಿಮೆಯಾಯಿತು ಎಂಬುದು ಅವನಿಯ ಮನಸ್ಸಿಗೆ ಚುರುಕೆಂದಿತ್ತು. ಏನೋ ಒಂದು ಸಣ್ಣ ವಿಷಾದ ಅವಳಲ್ಲಿ ಮೂಡಿತ್ತು. ಆದಿತ್ಯ ತನ್ನ ಫೋನ್ ನೋಡುವುದರಲ್ಲಿ ಮತ್ತು ಪಾವನಿ ಜೊತೆ ಮಾತನಾಡುವುದರಲ್ಲಿ ತೊಡಗಿದ್ದರಿಂದ ಅವಳ ಮುಖದಲ್ಲಾದ ಆ ಸಣ್ಣ ಬದಲಾವಣೆಯನ್ನು ಅವನು ಗಮನಿಸಲಿಲ್ಲ. ತಕ್ಷಣ ಕೃಷ್ಣಮೂರ್ತಿಯವರು ಹಸ್ತಕ್ಷೇಪ ಮಾಡಿದರು. ಯಾಕೆ ಶಾರದಾ ಹಾಗೆ ಹೇಳ್ತೀಯಾ? ನನ್ನ ಮಗಳು ಮನ್ಸು ಮಾಡಿದ್ರೆ ಯಾವುದನ್ನಾದರೂ ಸಾಧಿಸ್ತಾಳೆ. ಅವಳಿವತ್ತು ಪ್ರಯತ್ನ ಪಟ್ಟಿದ್ದಾಳಲ್ಲ, ಅದೇ ನಂಗೆ ದೊಡ್ಡ ವಿಷಯ. ಕಲಿತಾಳೆ ಬಿಡು. ಅವನಿ ತುಂಬ ಚೆನ್ನಾಗಿದೆ ಮಗಳೇ ಎಂದರು ಪ್ರೀತಿಯಿಂದ. ಅಪ್ಪನ ಮಾತು ಕೇಳಿ ಅವಳಿಗೆ ಸ್ವಲ್ಪ ಸಮಾಧಾನವಾದರೂ ಅಮ್ಮನ ದೃಷ್ಟಿಯಲ್ಲಿ ತನ್ನ ಸ್ವಂತ ಅಸ್ತಿತ್ವಕ್ಕಿಂತ ಆದಿತ್ಯನ ಹೆಂಡತಿ ಎಂಬ ಅಸ್ತಿತ್ವಕ್ಕೆ ಹೆಚ್ಚು ಬೆಲೆ ಸಿಗುತ್ತಿದೆಯಲ್ಲ ಎಂಬ ಭಾವನೆ ಬೂದಿ ಮುಚ್ಚಿದ ಕೆಂಡದಂತೆ ಅವಳ ಮನಸ್ಸಿನಲ್ಲೇ ಉಳಿಯಿತು. ಅವಳು ಏನೂ ಪ್ರತಿಕ್ರಿಯಿಸದೆ ಅಲ್ಲಿಂದ ಮೌನವಾಗಿ ಅಡುಗೆ ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಸ್ವಲ್ಪ ಸಮಯದ ನಂತರ ಅವನಿ ರೂಮಿಗೆ ಬಂದು ಮಂಚದ ಮೇಲೆ ಸುಮ್ಮನೆ ಕುಳಿತಿದ್ದಳು. ಕೈಗಳು ಮಡಿಲಿನಲ್ಲಿ ಅನಾಥವಾಗಿ ಬಿದ್ದಿದ್ದವು. ಅಮ್ಮನ ಮಾತುಗಳು ಕಿವಿಯಲ್ಲಿ ಇನ್ನೂ ಗುಯ್ ಎನ್ನುತ್ತಿದ್ದವು. ಅಮ್ಮನಿಗೆ ತನ್ನ ಶ್ರಮಕ್ಕಿಂತ ಆದಿತ್ಯನ ಸಂಸ್ಕಾರವೇ ದೊಡ್ಡದಾಗಿ ಕಂಡಿತ್ತಲ್ಲ ಎನ್ನುವ ನೋವು ಅವಳನ್ನು ಒಳಗೆಲ್ಲೋ ಕೊರೆಯುತ್ತಿತ್ತು. ಎಲ್ಲರಿಗೂ ಹಾಗೆ ಎನ್ನುವ ಭಾವನೆ ಬಂದಿತ್ತು. ಅಷ್ಟರಲ್ಲಿ ಆದಿತ್ಯ ರೂಮಿನ ಬಾಗಿಲು ತಳ್ಳಿ ಒಳಗೆ ಬಂದ. ಅವಳು ಸುಮ್ಮನೆ ಕುಳಿತಿರುವುದನ್ನು ಗಮನಿಸಿದ. ಹೊರಗೆ ಕೂಡ ಅವಳು ಬೇಜಾರಿನಲ್ಲಿ ಇದ್ದಾಳೆ ಎಂದೆನಿಸಿತ್ತು ಅವನಿಗೆ. ನಿಧಾನವಾಗಿ ಅವಳ ಪಕ್ಕ ಬಂದು ಕುಳಿತ. ಅವಳ ಹೆಗಲ ಮೇಲೆ ಕೈ ಹಾಕಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡ. ಅವನಿ ಏನೂ ಪ್ರತಿಕ್ರಿಯಿಸಲಿಲ್ಲ. ತಲೆ ತಗ್ಗಿಸಿಯೇ ಕುಳಿತುಕೊಂಡಿದ್ದಳು. ಏನೋ ಯೋಚನೆಯಲ್ಲಿ ಇದ್ದಳು ಎನ್ನುವುದು ಗೊತ್ತಾಗುತ್ತಿತ್ತು. ಏನಾಯ್ತು ಅವನಿ? ಮುಖ ಯಾಕೆ ಸಣ್ಣಕ್ಕೆ ಮಾಡ್ಕೊಂಡಿದ್ಯಾ? ಮುದ್ದಾಗಿ ಕೇಳಿದ. ಅವನಿ ಅವನ ಕಡೆ ನೋಡದೆ ಶೂನ್ಯವಾಗಿ ಗೋಡೆಯನ್ನೇ ನೋಡುತ್ತಾ, ಆದಿತ್ಯ, ನಾವು ಈಗಲೇ ನಿಮ್ಮ ಮನೆಗೆ ಹೊರಡೋಣವಾ ಎಂದಳು. ಆದಿತ್ಯನಿಗೆ ಒಂದು ಕ್ಷಣ ನಗು ಬಂತು. ಅವಳು ತಮಾಷೆ ಮಾಡುತ್ತಿದ್ದಾಳೆ ಅಂದುಕೊಂಡು, ಏನಾಯ್ತು? ಹಲ್ವಾ ಮಾಡಿದ ತಕ್ಷಣ ಹೀರೋಯಿನ್ ಕೆಲಸ ಮುಗೀತು ಅಂತಾನಾ? ಮದುವೆ ಮನೆ ಹರಟೆ ಇನ್ನೂ ಬಾಕಿ ಇದೆ ಅಲ್ವಾ ಎಂದ. ಆದರೆ ಅವನಿ ನಗಲಿಲ್ಲ. ಗಂಭೀರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ತಮಾಷೆ ಮಾಡ್ತಿಲ್ಲ ಆದಿತ್ಯ, ನಂಗೆ ನಿಜವಾಗ್ಲೂ ಈಗಲೇ ನಂದಿ ಬೈಲಿಗೆ ಹೋಗಬೇಕು ಅನ್ನಿಸ್ತಿದೆ ಎಂದಳು. ಅವಳ ಮಾತು ಆದಿತ್ಯನಿಗೆ ಗೊಂದಲವನ್ನು ಸೃಷ್ಟಿ ಮಾಡಿತು. ಆದಿತ್ಯ ಅವಳ ಕೈ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ. ಅವನಿ, ಏನಾಯ್ತು ಅಂತ ಹೇಳು. ಯಾರಾದರೂ ಏನಾದರೂ ಅಂದ್ರಾ? ಪಾವನಿ ಕಾಲೆಳ್ದಿದ್ದಕ್ಕೆ ಬೇಜಾರಾಯ್ತಾ? ಅಥವಾ ಅಮ್ಮ ಮಧ್ಯಾಹ್ನ ಮದುವೆಗೆ ಬಂದಿಲ್ಲ ಅಂತ ಏನಾದರೂ ಹೇಳಿದ್ರಾ? ಗಂಭೀರವಾಗಿ ಕೇಳಿದ. ಅವನಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋ ನಾನಲ್ಲ ಆದಿತ್ಯ. ಆದರೆ ನಂಗೆ ಯಾಕೋ ಇಲ್ಲಿರೋಕೆ ಮನಸ್ಸಾಗ್ತಿಲ್ಲ. ನಾವು ಮನೆಗೆ ಹೊರಡೋಣವಾ ಮತ್ತೆ ಕೇಳಿದಳು. ಅವನಿ,
ಆದರೆ ಈಗಲೇ ತುಂಬ ತಡ ಆಗಿದೆ. ನಾಳೆ ಹೇಗೂ ರಜಾ ಇದೆ. ನಿಂಗೂ ಇಲ್ಲಿ ಇರಬೇಕು ಅಂತ ಆಸೆ ಇತ್ತಲ್ವಾ? ಇಲ್ಲೇ ಇರೋಣ ಬಿಡು, ನನಗೇನು ತೊಂದರೆ ಇಲ್ಲ ಎಂದ. ಅವಳ ಮುಖಭಾವ ಬದಲಾಯಿತು. ನಾನು ಹೋಗೋಣ ಅಂತ ಹೇಳ್ತಿದ್ದೀನಲ್ವಾ, ಹೋಗೋಕ್ಕಾಗುತ್ತಾ ಇಲ್ವಾ ಹೇಳಿ ಎಂದು ಒಮ್ಮೆಲೆ ಧ್ವನಿ ಏರಿಸಿದ್ದಳು. ಅವನು ಒಂದು ಕ್ಷಣ ಸ್ತಬ್ಧನಾದ. ಆಗ ಅವಳಿಗೆ ತಾನು ಕೋಪದಲ್ಲಿ ಮಾತನಾಡಿದೆ ಎಂಬುದು ಅರ್ಥವಾಗಿತ್ತು. ಸಾರಿ ಆದಿತ್ಯ, ನಾನು ಹಾಗೆ ಕಿರ್ಚಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ. ಆದರೆ ಪ್ಲೀಸ್ ಹೊರಡೋಣ ಎಂದು ತಗ್ಗಿದ ದನಿಯಲ್ಲಿ ವಿನಂತಿಸಿದಳು. ಆದಿತ್ಯ ಅವಳ ಮುಖವನ್ನು ದಿಟ್ಟಿಸಿ ನೋಡಿದ. ಅವಳ ಆ ದನಿಯಲ್ಲಿ ಒಂದು ರೀತಿಯ ಸಂಕಟವಿತ್ತು. ಅವನು ಅವಳ ಕೆನ್ನೆಯನ್ನು ಸವರಿ, ಸರಿ ಅವನಿ, ನೀನು ಬ್ಯಾಗ್ ರೆಡಿ ಮಾಡ್ಕೊ, ನಾನು ಮಾವ ಅತ್ತೆಗೆ ಹೇಳ್ತೀನಿ ಎಂದ ಸಮಾಧಾನವಾಗಿ. ಅವಳ ಮುಖದಲ್ಲಿ ನಿರಾಳತೆ ಮೂಡಿತು. ನಾನು ಹೇಳ್ತೀನಿ ಅವರಿಗೆ ಎನ್ನುತ್ತಾ ಅವಳು ಎದ್ದು ಹೊರಗೆ ನಡೆದಳು. ಆದಿತ್ಯ ಒಂದು ಕ್ಷಣ ಅಲ್ಲೇ ಉಳಿದುಕೊಂಡ. ಅವನು ಯೋಚಿಸಿದ. ಅವಳು ಇಲ್ಲಿಗೆ ಬಹಳ ಖುಷಿಯಿಂದ ಬಂದಿದ್ದಳು. ಅವಳ ಮನೆ ಹಠ ಮಾಡಿ ಬರುತ್ತಿದ್ದವಳು. ಆದರೂ ಇದ್ದಕ್ಕಿದ್ದಂತೆ ಅವಳು ವಾಪಸ್ ಹೋಗಬೇಕು ಎಂದು ಹಠ ಮಾಡುತ್ತಿದ್ದಾಳೆ ಅಂದರೆ ಅದರ ಹಿಂದೆ ಯಾವುದೋ ಬಲವಾದ ಕಾರಣವಿರಬೇಕು. ಅವಳು ಈಗಷ್ಟೇ ಹೊರಹೋದ ಆ ಬಾಗಿಲನ್ನೇ ದಿಟ್ಟಿಸಿದವನಿಗೆ ಅರಿವಿಲ್ಲದಂತೆಯೇ ತುಟಿಯಂಚಿನಲ್ಲಿ ಸಣ್ಣ ನಗು ಮೂಡಿತು. ಅವಳಿಗೆ ಮನೆಗೆ ಹೋಗ್ಬೇಕಂತೆ, ತನ್ನ ಮನೆಗೆ. ಆ ಆಲೋಚನೆಯೇ ಅವನಿಗೆ ಒಂದು ವಿಚಿತ್ರವಾದ ಹಿತವಾದ ಸುಖವನ್ನು ನೀಡಿತು. ಲವ್ ಯು ಹಟ್ಮಾರಿ ಎಂದು ಪಿಸುಗುಟ್ಟಿದ್ದ. ಬ್ಯಾಗ್ ಹಿಡಿದು ಬಂದ ಮಗಳನ್ನು ನೋಡಿ ಶಾರದಾಗೆ ಆಶ್ಚರ್ಯಪಡಬೇಕೋ ಅಥವಾ ಈ ವಿಚಿತ್ರ ಹಠಕ್ಕೆ ನಗಬೇಕೋ ತಿಳಿಯದಂತಾಯಿತು. ಅವನಿ, ನೀನು ಯಾವಾಗಲೂ ಹೀಗೆ ಸ್ವಲ್ಪ ವಿಚಿತ್ರವಾಗಿ ಆಡ್ತೀಯ. ಇದ್ದಕ್ಕಿದ್ದಂತೆ ಏನೋ ನಿರ್ಧಾರ ಮಾಡ್ತೀಯ, ಹೊರಟು ಬಿಡ್ತೀಯ. ಆದರೆ ಇರಲಿ ಬಿಡು, ಗಂಡನ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡೋದು ಒಳ್ಳೆಯದೇ. ಇಷ್ಟೊಂದು ಬೇಗ ಅಲ್ಲಿಗೆ ಹೊಂದ್ಕೊಂಡಿದ್ಯಲ್ಲ, ಅಷ್ಟೇ ಸಾಕು ಎಂದರು ಶಾರದಾ. ಅಷ್ಟರಲ್ಲಿ ಪಾವನಿ ಓಡಿ ಬಂದು ಅಕ್ಕನ ಕೈ ಹಿಡಿದುಕೊಂಡಳು. ಏನಕ್ಕ ಇದು, ಮದುವೆ ಮನೇಲಿ ಅಷ್ಟೊತ್ತು ನೀನು ಮಿಸ್ ಮಾಡಿಕೊಂಡೆ. ಬಂದಮೇಲೆ ಹರಟೆ ಹೊಡಿಬೋದು ಅಂದ್ಕೊಂಡ್ರೆ ಈಗಲೇ ಹೋಗ್ತೀನಿ ಅಂತೀಯಲ್ಲ. ಬಿಡು, ನಿಂಗೆ ಭಾವನ ಜೊತೆ ಮನೆಗೆ ಹೋಗೋ ಆ ಥರ ಜಾಸ್ತಿ ಇದೆ ಅನಿಸುತ್ತೆ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾಳೆ ರಜಾ ಅಲ್ವಾ, ಬೆಳಿಗ್ಗೆ ಬೇಕಾದರೆ ಕಾಫಿ ಕುಡಿಯೋಕೆ ಇಲ್ಲಿಗೆ ಬಂದುಬಿಡು. ಹಳೆ ಬಾಕಿ ಹರಟೆನೆಲ್ಲ ಮುಗಿಸೋಣ ಎಂದು ಕಣ್ಣು ಮಿಟುಕಿಸಿದಳು. ಅವನಿ ಸಣ್ಣದಾಗಿ ನಕ್ಕಳು. ಶಾರದಾ ಪೂಜಾ ಕೋಣೆಯಿಂದ ಕುಂಕುಮ ಮತ್ತು ಹೂವು ತಂದು ಅವನಿಯ ಹಣೆಗೆ ಇಟ್ಟರು. ಸುಖವಾಗಿರು ಮಗಳೇ ಎಂದು ಹರಸಿದರು. ನಂತರ ಆದಿತ್ಯ ಮತ್ತು ಅವನಿ ಇಬ್ಬರು ಕೃಷ್ಣಮೂರ್ತಿಯವರ ಆಶೀರ್ವಾದ ತೆಗೆದುಕೊಂಡರು. ಕೃಷ್ಣಮೂರ್ತಿಯವರು ಆದಿತ್ಯನ ಹೆಗಲ ಮೇಲೆ ಕೈ ಹಾಕಿ ಅವನಿಯ ಕಡೆ ತಿರುಗಿ, ಯಾಕೆ ಕಣ್ ತುಂಬಿಕೊಂಡಿದ್ಯಾ ಪುಟ್ಟಿ, ನಿನ್ನ ಮನೆ ಇಲ್ಲೇ ಆಚೆ ಇರೋದಲ್ವಾ, ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು, ನಾವು ಕೂಡ ಅಲ್ಲಿಗೆ ಬರಬಹುದು, ಖುಷಿಯಾಗಿ ಹೋಗಿ ಬನ್ನಿ ಎಂದು ಸಮಾಧಾನಪಡಿಸಿದರು. ಎಲ್ಲರಿಂದ ಬೀಳ್ಕೊಂಡು ಕಾರು ಹತ್ತಿದ ಮೇಲೆ ಇಬ್ಬರ ನಡುವೆ ಮೌನ ಆವರಿಸಿತ್ತು. 10 ನಿಮಿಷದ ದಾರಿ ಅಷ್ಟೇ ಆದರೂ ಅವನಿ ಕಿಟಕಿಯ ಹೊರಗೆ ನೋಡುತ್ತಾ ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದಳು. ಆದಿತ್ಯನ ಗಮನ ಅವಳ ಮೇಲೆ ಇತ್ತು. ಅವಳ ಮನಸ್ಸಿನಲ್ಲಿ ಏನೋ ಒಂದು ಯುದ್ಧ ನಡೆಯುತ್ತಿದೆ ಎಂದು ಅವನಿಗೆ ಈಗ ಖಚಿತವಾಗಿತ್ತು. ಆದರೆ ಅವಳು ಸದ್ಯಕ್ಕೆ ಏನನ್ನೂ ಹೇಳುವ ಸ್ಥಿತಿಯಲ್ಲಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಅವಳನ್ನು ಒತ್ತಾಯ ಮಾಡಿ ಕೇಳುವುದು ಇಷ್ಟವಿರಲಿಲ್ಲ. ಆ ಮೌನದಲ್ಲೇ ಅವಳ ಜೊತೆಗಿರಲು ಅವನು ನಿರ್ಧರಿಸಿದ. ನಂದಿಬೈಲಿನ ಮನೆ ತಲುಪುವಷ್ಟರಲ್ಲಿ ಸುಮಾರು 11 ಗಂಟೆಯಾಗಿತ್ತು. ಸವಿತಾ ಇವರಿಬ್ಬರಿಗಾಗಿ ಕಾಯುತ್ತಿದ್ದರು. ಅವರನ್ನು ನೋಡಿ, ಬನ್ನಿ, ತುಂಬ ತಡ ಮಾಡಿಬಿಟ್ರಿ ಎಂದು ಪ್ರೀತಿಯಿಂದಲೇ ವಿಚಾರಿಸಿದರು. ಆದರೆ ಅವನಿಯ ಮುಖ ನೋಡಿದಾಗ ಅವಳು ದಣಿದಿದ್ದಾಳೆ ಎನಿಸಿ ಹೆಚ್ಚು ಮಾತನಾಡಿಸದೆ, ಬೇಗ ಫ್ರೆಶ್ ಆಗಿ ಬನ್ನಿ, ಹಾಲು ಬಿಸಿ ಮಾಡಿಕೊಡ್ತೀನಿ ಎಂದಷ್ಟೇ ಹೇಳಿದರು. ಬಿಸಿ ಹಾಲು ಕುಡಿದ ನಂತರ ಇಬ್ಬರು ರೂಮಿಗೆ ಬಂದರು. ಅವನಿ ಇನ್ನೂ ಕೂಡ ಮೌನವಾಗಿಯೇ ಇದ್ದಳು. ಬಟ್ಟೆ ಬದಲಿಸಿ ಮುಖ ತೊಳೆದು ಬಂದವಳು ನೇರವಾಗಿ ಮಂಚದ ಮೇಲೆ ಉರುಳಿದಳು. ಆದಿತ್ಯ ಕೂಡ ಫ್ರೆಶ್ ಆಗಿ ಬಂದು ಲೈಟ್ ಆಫ್ ಮಾಡಿದ. ಕಿಟಕಿಯಿಂದ ಬರುತ್ತಿದ್ದ ಚಂದಿರನ ಬೆಳಕು ರೂಮಿನಲ್ಲೊಂದು ಮಂದವಾದ ಬೆಳಕನ್ನು ಚೆಲ್ಲಿತ್ತು. ಆದಿತ್ಯ ಅವಳ ಪಕ್ಕದಲ್ಲಿ ಮಲಗಿದ. ಅವಳು ಗೋಡೆಯ ಕಡೆ ಮುಖ ಮಾಡಿ ಮುದುಡಿ ಮಲಗಿದ್ದಳು. ಅವನಿಗೆ ಅವಳನ್ನು ಈ ಮೌನ ರೋಧನೆಯ ಜೊತೆ ಸುಮ್ಮನೆ ಬಿಡಲು ಮನಸ್ಸಾಗಲಿಲ್ಲ. ಮೆಲ್ಲನೆ ಅವಳ ಕಡೆ ತಿರುಗಿ ಅವಳನ್ನು ತನ್ನತ್ತ ಎಳೆದುಕೊಂಡ. ಅವನಿ ಯಾವುದೇ ವಿರೋಧ ಮಾಡಲಿಲ್ಲ. ಅವಳಿಗೆ ಈಗ ಈ ಸಾಮೀಪ್ಯದ ಅವಶ್ಯಕತೆ ಇತ್ತು. ಆದಿತ್ಯ ತನ್ನ 2 ಕೈಗಳನ್ನು ಅವಳ ಕೈಗಳೊಳಗೆ ಇಟ್ಟು ಬೆರಳುಗಳ ನಡುವೆ ಬೆರಳು ಪೋಣಿಸಿ ಗಟ್ಟಿಯಾಗಿ ಹಿಡಿದುಕೊಂಡ. ಅವಳ ಮುಖವನ್ನು ತನ್ನತ್ತೆ ತಿರುಗಿಸಿ ಅವಳ ಕೆನ್ನೆಯ ಮೇಲೆ ಮೆಲ್ಲಗೆ ತುಟಿಗಳನ್ನೊತ್ತಿದ. ನಂತರ ಮೃದುವಾಗಿ ಅವಳ ತುಟಿಗಳ ಮೇಲೆ ಮುತ್ತಿಟ್ಟ. ಆ ಮುತ್ತಿನಲ್ಲಿ ಯಾವುದೇ ಹಪಹಪಿಕೆ ಇರಲಿಲ್ಲ. ಬದಲಾಗಿ ಅವಳನ್ನು ತನ್ನವಳೆಂದು ಒಪ್ಪಿಕೊಂಡ ಅತೀವ ಕಾಳಜಿ ಇತ್ತು. ಅವನಿ ಕಣ್ಣು ಮುಚ್ಚಿಕೊಂಡಿದ್ದಳು. ಆದಿತ್ಯನ ಈ ಸ್ಪರ್ಶ ಅವಳ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲಗಳಿಗೆ ಒಂದು ಕ್ಷಣ ವಿರಾಮ ನೀಡಿದಂತಾಯಿತು. ಅವಳು ಮೆಲ್ಲನೆ ಕಣ್ಣು ಬಿಟ್ಟು,
ಆದಿತ್ಯ ಎಂದಳು ಮೆಲ್ಲಗೆ. ಹೇಳು ಅವನಿ ಎಂದ ಆದಿತ್ಯ ಅವಳ ಹಣೆಯ ಮೇಲೆ ಕೆದರಿ ಬಿದ್ದಿದ್ದ ಕೂದಲನ್ನು ಸರಿಸುತ್ತ. ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಆದಿತ್ಯ. ಅಪ್ಪಾಜಿ ಅಮ್ಮನ ಮನೆ ಅಂದರೆ ನಂಗೆ ಪ್ರಾಣ. ಆದರೆ ಇವತ್ತಲ್ಲಿರೋಕ್ಕಾಗಲಿಲ್ಲ. ಆದರೆ ಇಲ್ಲಿ ನಿಮ್ಮನೇಲಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅನಿಸ್ತು. ಈ ಭಾವನೆಗೆ ಹೆಸರೇನು ಅಂತ ಗೊತ್ತಿಲ್ಲ ಎಂದಳು ಬಿಕ್ಕಳಿಸುತ್ತ. ಆದಿತ್ಯ ಮತ್ತಷ್ಟು ಅವಳ ಹತ್ತಿರಕ್ಕೆ ಹೋದವನು ಅವಳ ಕೆನ್ನೆಗೆ ತನ್ನ ಕೆನ್ನೆ ತಾಗಿಸಿ ಕಿವಿಯ ಹತ್ತಿರ ಪಿಸುಗುಟ್ಟಿದ. ಹೆಸರು ಬೇಕಿಲ್ಲ ಅವನಿ, ಸದ್ಯಕ್ಕೆ ನೆಮ್ಮದಿ ಸಾಕು. ಏನಾಗಿದೆ ಅಂತ ನಾನೀಗ ಕೇಳಲ್ಲ. ನಿಂಗೆ ಯಾವಾಗ ಅನ್ಸುತ್ತೋ ಅವಾಗೆಲ್ಲನೂ ನನ್ನ ಹತ್ರ ಹೇಳ್ಕೊ. ಅಲ್ಲಿವರೆಗೂ ನಿನ್ನ ಈ ಮೌನಕ್ಕೂ ನಾನು ಜೊತೆಯಾಗಿರ್ತೀನಿ ಎಂದವನು ಅವಳ ಕಣ್ಣೀರು ಜಾರದಂತೆ ತಡೆದು ಅವಳ ಮೊಗವನ್ನು ಪ್ರೀತಿಯಿಂದ ಮುದ್ದಿಸಿ ಪಕ್ಕಕ್ಕೆ ಸರಿದು ಮಲಗಿಕೊಂಡ. ಅವಳು ನೆಮ್ಮದಿಯಿಂದ ಅವನ ಎದೆಗೊರೆಗೆ ಕಣ್ಮುಚ್ಚಿದಳು. ಮುಂದುವರೆಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.